ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಸು ಲೈಫ್ ಸ್ಟೈಲ್ ವ್ಲಾಗ್. ಸೊ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಫಸ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು ರಾಗಿ ರೊಟ್ಟಿನ ಮಾಡ್ತಾಯಿದ್ದೆ. ಸೊ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಗೆಯೇ ಕ್ಯಾರೆಟ್ ತುರಿ ಎಲ್ಲನೂ ಹಾಕ್ಬಿಟ್ಟು ರೊಟ್ಟಿ ಹಿಟ್ಟನ್ನು ಕಲಿಸ್ಕೊಂಡಿಟ್ಟಿದ್ದೆ. ರಾಗಿ ಹಿಟ್ಟನ್ನು ಏನು ಬರುತ್ತೆ ಅದನ್ನು ಸೊ ಬಟ್ಟೆಯಲ್ಲಿ ನೀಟಾಗಿ ತಟ್ಬಿಟ್ಟು ರೊಟ್ಟಿನ ಮಾಡ್ಕೊಂಡಿದ್ದೆ. ಅದ್ರ ಜೊತೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿನ ಕೂಡ ಮಾಡ್ಕೊಂಡಿದ್ದೆ. ತುಂಬ ಟೇಸ್ಟಿಯಾಗಿ ಸೂಪರ್ ಆಗಿತ್ತು ಬೆಳಗಿನ ತಿಂಡಿ. ಸೊ ಬೆಳಗಿನ ತಿಂಡಿ ಆದಮೇಲೆ ನಾರ್ಮಲಾಗಿ ನನ್ನ ರೋಟೀನ್ ಮಾಮೂಲಿ ನಾರ್ಮಲಾಗಿ ಇದ್ದೇ ಇರುತ್ತೆ. ಹೌಸ್ ವೈಫ್ ಕಲಿತೆ ಯಾವ ಥರ ಇರುತ್ತೆ ಅದು ಕೂಡ ನನ್ನ ರೋಟೀನ್ ಆಗಿರುತ್ತೆ. ಸೊ ನಾನು ಫಸ್ಟ್ ಬಂದುಬಿಟ್ಟು ಮಾಮೂಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಮಧ್ಯಾಹ್ನ ಅಡುಗೆನೂ ಕೂಡ ಮಾಡಿ ಮುಗಿಸ್ಕೊಂಡೆ. ಸೊ ಅದನ್ನೆಲ್ಲ ಮುಗಿಸಿದ್ದಾದಮೇಲೆ ಸೊ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು. ಫಸ್ಟು ನೀಟಾಗಿ ಕಸ ಎಲ್ಲ ತೆಗೆದುಬಿಟ್ಟು ಆಮೇಲೆ ಮನೆಯೆಲ್ಲ ನೀಟಾಗಿ ಒರೆಸ್ಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟು ನೀಟಾಗಿ ಒಂದು ಸೈಡಿಂದ ಕಸನ ತೆಗಿತಿದ್ದೀನಿ. ಸೊ ಸಿಕ್ಕಾಪಟ್ಟೆ ಡಸ್ಟ್ ಆಗಿತ್ತು ಅನ್ನೋದಕ್ಕೆ ಇವಾಗ ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇರೋದ್ರಿಂದ ವಿಂಡೋಸ್ ಎಲ್ಲ ಓಪನ್ ಮಾಡಿಟ್ಟಿರ್ತೀನಿ ಅಲ್ವಾ, ಹಾಗಾಗಿ ಸಿಕ್ಕಾಪಟ್ಟೆ ಧೂಳು ಬರ್ತಾ ಇರುತ್ತೆ. ಸೊ ಮತ್ತೆ ಕ್ಲೀನ್ ಮಾಡ್ತಿದ್ರು ಕೂಡ ಎಷ್ಟೊಂದು ಕಸ ಇದೆ, ಎಷ್ಟೊಂದು ಧೂಳು ಕಾಣಿಸ್ತಾ ಇದೆ ಮನೆಯಲ್ಲಿ ಅಂತ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಹಾಗೆಯೇ ಸ್ವಲ್ಪ ಬೇಡದೇ ಇರೋ ಥಿಂಗ್ಸ್ ಎಲ್ಲ ತೆಗೆದು ಇಟ್ಬಿಟ್ಟಿದೆ. ಅಂದರೆ ಸುಮ್ಮನೆ ಅದನ್ನೆಲ್ಲ ಇಟ್ಕೊಳ್ಳೋದ್ರ ಬದಲು ಆವಾಗ ಬೇಡದೇ ಇರೋ ಥಿಂಗ್ಸ್ ಎಲ್ಲ ಆಚೆ ಆಗ್ತಿದ್ದು ನಮಗೆ ತುಂಬ ಒಳ್ಳೇದಲ್ವಾ, ಒಂದು ಪಾಸಿಟಿವಿಟಿ ಕೂಡ ಎಂಟ್ರಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗೆಯೇ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾದಮೇಲೆ ಇವಾಗ ಮನೆಯೂ ಕೂಡ ನೀಟಾಗಿ ಒರೆಸ್ಕೊತಾ ಬರ್ತಾ ಇದ್ದೀನಿ. ಸೊ ಬೆಳಗ್ಗೆ ಎಲ್ಲ ಬೇಗ ಈ ಕೆಲಸ ಮುಗಿಸ್ಕೊಂಡಾಗ ನನಗೆ ಆರಾಮಾಗಿ ಸ್ವಲ್ಪ ಟೈಮ್ ಸಿಗುತ್ತೆ. ವೀಡಿಯೋಸ್ ಮಾಡ್ಕೊಳಕ್ಕಾಗಿರ್ಬೋದು, ಇಲ್ಲ ಸ್ವಲ್ಪ ಟೈಮ್ ಫೋನ್ ನೋಡೋದಕ್ಕಾಗಿರ್ಬೋದು, ಏನಕ್ಕಾದ್ರೂ ಎಕ್ಸ್ಟ್ರಾ ಕೆಲಸ ಇಲ್ಲ ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡೋದಕ್ಕಾಗಿರ್ಬೋದು, ಸಿಕ್ಕಾಪಟ್ಟೆ ಟೈಮ್ ಸಿಕ್ಕಿರುತ್ತೆ. ಸೊ ಹಾಗಾಗಿ ನಾನು ಬೆಳಗ್ಗೆನೇ ಬೇಗ ಈ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಇನ್ನೇನು ಕೆಲಸ ಇರುತ್ತೆ ಅಲ್ವಾ, ಮಾಮೂಲಿ ನಾರ್ಮಲಾಗಿ ಮಧ್ಯಾಹ್ನ ಅಡುಗೆನ ಮಾಡೋದಾಗಿರ್ಬಹುದು, ಇಲ್ಲ ಅದನ್ನು ಬಿಟ್ಟರೆ ಮತ್ತೆ ಪಾತ್ರೆ ತೊಳೆಯೋದಾಗಿರ್ಬೋದು, ಇಲ್ಲ ಮನೇಲೇ ಎಲ್ಲರೂ ಇರೋದ್ರಿಂದ ಇವಾಗ ಬೇಸಿಗೆ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಮನೇಲೇ ಇರ್ತಾರೆ. ಎಕ್ಸ್ಟ್ರಾ ಕೆಲಸ ಅನ್ನೋ ಥರ ಏನಿಲ್ಲ. ಸೊ ಹಾಗಾಗಿ ಮತ್ತೆ ಅವ್ರಿಗೇನಾದ್ರು ಜ್ಯೂಸ್ ಆಗಿರ್ಬೋದು, ಇಲ್ಲ ಟೀ, ಕಾಫಿ, ಕೋಲ್ಡ್ ವಾಟರ್ ಕೊಡೋದಾಗಿರ್ಬೋದು, ಇಲ್ಲ ಏನಾದರೂ ಒಂದು ಹೊಸ ರೆಸಿಪಿ ಮಾಡೋದಾಗಿರ್ಬೋದು, ಇಲ್ಲ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋದಾಗಿರ್ಬೋದು, ಏನಾದರೂ ಡಿಸ್ಕಸ್ ಮಾಡೋದಾಗಿರ್ಬೋದು, ಇಲ್ಲ ಚಿಕ್ಕ ಮಕ್ಕಳೆಲ್ಲ ಮನೆಗೆ ಬರೋದ್ರಿಂದ ಅವ್ರ ಜೊತೆ ಸುಮ್ಮನೆ ಒಂದು ಫನ್ನಿ ಗೇಮ್ಸ್ ಥರ ಆಡೋದಾಗಿರ್ಬೋದು, ಈ ಥರ ಎಲ್ಲ ನಡೀತಿರುತ್ತೆ. ಇವಾಗ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂಥರ ಮಾಮೂಲಿ ನಾರ್ಮಲಾಗಿ ನಾವು 4 ಜನ ಇರೋದಕ್ಕಿಂತ ಒಬ್ಬರು ಎಕ್ಸ್ಟ್ರಾ ಇದ್ದಾಗ ಮನೇಲಿ ಅದು ಒಂಥರ ಡಿಫ್ರೆಂಟ್ ವೈಬ್ ಅಂತಲೇ ಅನಿಸುತ್ತೆ ಅಲ್ವಾ. ಸೊ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಕೂಡ ಊಟ ಎಲ್ಲ ಮುಗಿಸ್ಕೊಂಡಿದ್ದಾಗಿತ್ತು. ಮತ್ತು ಸಂಜೆ ಮನೆಗೆ ಹಲಸಿನನ್ನು ತೊಗೊಂಡು ಬಂದಿದ್ರು ಜಮೀನಿಂದ. ಸೊ ಅದನ್ನೆಲ್ಲ ಬಿಡಿಸಿ ಕಟ್ ಮಾಡ್ಕೊಂಡು ಇವಾಗ ಅದನ್ನು ಕುತ್ಕೊಂಡು ತಿಂತಾ ಇದ್ದೀನಿ. ಸೊ ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಫ್ರೂಟ್ಸ್ ಸಿಕ್ಕುತ್ತೆ ಅಲ್ವಾ. ಬೇಸಿಗೆ ಟೈಮ್ ಅಂದರೆ ಎಷ್ಟೋ ಹಣ್ಣುಗಳು ವೆರೈಟಿ ಹಣ್ಣುಗಳು ಸಿಗುತ್ತೆ. ಸೊ ಸೀಸನ್ ಫ್ರೂಟ್ಸ್ನಂತೂ ಒಂದನ್ನು ಮಿಸ್ ಮಾಡದೆ ಎಲ್ಲನೂ ಚೆನ್ನಾಗಿ ತಿನ್ಕೊಬಿಡ್ಬೇಕು. ಸೊ ಹಲಸಿನನ್ನು ಯಾರಿಗೆ ತಾನೇ ಇಷ್ಟ ಇರಲ್ಲ ಅಲ್ವಾ. ವಿಡಿಯೋನ ಆ ದಿನ ಬಂದುಬಿಟ್ಟು ಹಲಸಿನನ್ನು ತಿಂದದಕ್ಕೆ ಕಟ್ ಮಾಡಿ ಇಟ್ಟಿದ್ದೀನಿ, ಅಂತಂದರೆ ಆ ದಿನನೇ ಸ್ಟಾಪ್ ಮಾಡಿಕೊಂಡೆ. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ. ಸೊ ಬೆಳಿಗ್ಗೆನೇ ಎದ್ದು ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೆ. ಅದನ್ನೆಲ್ಲ ತೊಗೊಬಂದು ಒಣಗಾಕಬೇಕಾದ್ರೆ ಪಕ್ಷಿ ಸೌಂಡ್ ಕೇಳಿಸ್ತಿತ್ತು, ತುಂಬ ಚೆನ್ನಾಗಿತ್ತು. ಹಂಗೇನೆ ಅದನ್ನು ರೆಕಾರ್ಡ್ ಮಾಡಿಕೊಂಡೆ. ಸೊ ಅದಾದಮೇಲೆ ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಬಂದುಬಿಟ್ಟು ಒಂದು ದಾಸವಾಳದ ಗಿಡ ಹಾಕಿದೆ. ಅದು ತುಂಬ ಚೆನ್ನಾಗಿ ಚಿಗುರಿದೆ, ಓಕೆನಾ. ಬಟ್ ಈ ಗಿಡದಲ್ಲಿ ಡಬಲ್ ಕಲರ್ ಹೂಗಳು ಬಿಡ್ತಾ ಇದೆ. ಸೊ ಅದನ್ನು ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ನನ್ನ ಕೈಯಲ್ಲಿ ಯಾವ ಥರ ದಾಸವಾಳದ ಹೂ ಇದೆ. ಸೊ ಅದು ಒಂಥರ ಒಂದು ಸೈಡ್ ಆ ಕಡೆ ಸೈಡಲ್ಲಿ ಆ ಹೂ ಬಿಡುತ್ತೆ, ಈ ಕಡೆ ಸೈಡು ಮೊಗ್ಗಾಗಿತ್ತಲ್ವಾ ರೆಡ್ ಕಲರ್ದು. ಸೊ ಈ ಕಡೆ ಸೈಡ್ ಈ ಕಲರ್ ಹೂ ಬಿಡುತ್ತೆ. ಒಂಥರ ಡಿಫ್ರೆಂಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು ಒಂಥರ ಅಂತ ಅಂದ್ಬಿಟ್ಟು ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಾರ್ಮಲ್ ರೋಟೀನ್ ಇತ್ತು ಆ ದಿನ. ಸೊ ಏನನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನಮ್ಮ ಮನೆಯಲ್ಲಿ ನಿಂಬೆ ಹಣ್ಣುಗಳು ಸಿಕ್ಕಾಪಟ್ಟೆ ಬಿಟ್ಟಿದ್ವು. ಅದು ವೇಸ್ಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಕಟ್ ಮಾಡಿ ಉಪ್ಪು ತುಂಬಿಡೋಣ, ಆಮೇಲೆ ನಮ್ಮ ಅದಕ್ಕೆ ಏನಾದರೂ ಬಂದಾಗ ಕೊಟ್ಟು ಕಳ್ಸೋಕ್ಕಾಗುತ್ತೆ. ಅವ್ರು ಸಾಂಬಾರು ಹಾಕ್ತಾರೆ ಅಲ್ವಾ, ಅದನ್ನು ಅವ್ರು ಹಾಕೊತಾರೆ, ನನಗೆ ಅಷ್ಟೊಂದು ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಅದನ್ನು ನೀಟಾಗಿ ಕಟ್ ಮಾಡಿ ಉಪ್ಪಿನಕಾಯಿ ಹಾಕೋಕ್ಕೆ ಉಪ್ಪು ಮತ್ತು ನಿಂಬೆಕಾಯಿನೆಲ್ಲ ಕಟ್ ಮಾಡಿ ಇವಾಗ ಬಾಕ್ಸ್ಗೆ ಫಿಲ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಫ್ರೀ ಟೈಮಲ್ಲಿ ಯಾವುದಾದ್ರೂ ಎಕ್ಸ್ಟ್ರಾ ಕೆಲಸ ಇದ್ದರೆ, ಇಲ್ಲ ಏನಾದರೂ
ಬೇರೆ ಏನಾದರೂ ಇದ್ದರೆ ಅದನ್ನು ಮಾಡ್ಕೋತಾ ಇರ್ತೀನಿ. ಸೊ ಟೈಮ್ ವೇಸ್ಟ್ ಅಂತೂ ಮಾಡೋದಕ್ಕೆ ಹೋಗಲ್ಲ. ನಾರ್ಮಲಾಗಿ ರೋಟೀನ್ ಜೊತೆಗೆ ಎಕ್ಸ್ಟ್ರಾ ಏನಾದರೂ ಮಾಡ್ಕೋಬೇಕಾಗಿರೋದು, ಕ್ಲೀನ್ ಮಾಡ್ಕೊಳ್ಳೋದು, ಇಲ್ಲ ಏನಾದರೂ ಕಟ್ ಮಾಡಿ ಇಟ್ಕೊಳ್ಳೋದು, ಅದನ್ನೆಲ್ಲ ಮಾಡ್ಕೋತಾ ಇರ್ತೀನಿ. ಸೊ ಈ ಥರ ಇರುತ್ತೆ ನನ್ನ ರೋಟೀನ್ ಕೆಲಸ. ಜಾಸ್ತಿ ಏನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇನ್ ಡೀಟೇಲಾಗೂ ಕೂಡ ವೀಡಿಯೋನ ಇದನ್ನು ಕ್ಯಾಪ್ಚರ್ ಮಾಡಿಲ್ಲ. ಅಷ್ಟು ನನಗೆ ಪರ್ಫೆಕ್ಟಾಗಿ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ಮಾತ್ರ ಹಾಕಿ ಫಿಲ್ ಮಾಡಿಟ್ಟಿದ್ದೆ. ಸೊ ನೆಕ್ಸ್ಟ್ ಡೇ ಒಂದು ಮದುವೆ ಇತ್ತು ನನ್ನ ಫ್ರೆಂಡ್ದು. ಹಾಗಾಗಿ ಆ ಮದುವೆ ದಿನ ಅವ್ರಿಗೊಂದು ಮದುವೆ ಇತ್ತು, ಅವಾಗ ಬಂದೇ ಬರ್ತಾರೆ ಊರಿಗೆ ಅಂತಂದ್ಬಿಟ್ಟು ಇದನ್ನು ಫಿಲ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನನ್ನ ಫ್ರೆಂಡ್ ಮದುವೆ ಅಂತ ಹೇಳಿದೆ ಅಲ್ವಾ, ಆ ಮದುವೆಗೆ ಹೋಗಬೇಕಾಗಿತ್ತು. ಹಾಗಾಗಿ ಸ್ಯಾರೀಸ್ ಎಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ಐರನ್ ಮಾಡಿ ಇಟ್ಕೊಂಡ್ಬಿಡೋಣ ಅಂತಂದ್ಬಿಟ್ಟು ಆ ಕೆಲಸನೂ ಕೂಡ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಫುಲ್ ಬಾಕ್ಸ್ ಫುಲ್ ಆಗಿದೆ ನಿಂಬೆಕಾಯಿ. ಸೊ ನಮ್ಮ ಗಿಡದಲ್ಲೇ ಬಿಟ್ಟಿರುವಂಥ ನಿಂಬೆಕಾಯಿನ ತಗೊಂಡು ನಾವೇ ಮನೇಲಿ ಉಪ್ಪಿನಕಾಯಿ ಮಾಡ್ಕೊಂಡು ತಿನ್ನೋದ್ರಿಂದಲ್ಲಿರೋ ಮಜಾ ಯಾವುದ್ರಲ್ಲೂ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಅಲ್ವಾ. ಸೊ ಒಂಥರ ಚೆನ್ನಾಗಿರುತ್ತೆ ಅಲ್ವಾ, ನಾವೇ ಬೆಳೆದು ನಾವೇ ಅದರಲ್ಲಿ ಕಟ್ ಮಾಡಿ ಉಪ್ಪಿನಕಾಯಿ ಹಾಕೊಂಡು ತಿನ್ನೋದು ಅಂದರೆ. ಹಾಗೆಯೇ ಇವಾಗ ನೀವು ನೋಡ್ತಾ ಇರ್ಬೋದು. ಸೊ ನನ್ನ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬಹುದು. ಯಾಕಂದರೆ ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಸೆಕೆಂಡ್ ಪಿ ಯುವರೆಗೂ ಒಟ್ಟಿಗೆ ಓದಿದ್ದು, ಒಟ್ಟಿಗೆ ಬೆಳೆದಿದ್ದು ಅಂತಲೇ ಹೇಳ್ಬೋದು. ಸಿಕ್ಕಾಬಟ್ಟೆ ಕ್ಲೋಸಾಗಿ ಇದ್ವಿ. ಸೊ ಆಯಿತಾ, ಅವಳ ಮದುವೆಗೆ ಹೋಗಬೇಕಿತ್ತು. ಹಾಗೆಯೇ ಅವಳ ಮದುವೆಗೆ ನನ್ನ ಮದುವೆ ಧಾರೆ ಸೀರೆನ ಹಾಕ್ಕೊಂಡು ಹೋಗೋಣ ಅಂದರೆ ಒಂದು ಸ್ವಲ್ಪ ಸ್ಪೆಷಲ್ಲಾಗಿ ನನಗೆ ಅಂತಲೇ ಹಾಕ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಅದನ್ನು ನೀಟಾಗಿ ಪಿನ್ ಮಾಡಿ ಐರನ್ ಮಾಡ್ಕೋಬೇಕಾಗಿತ್ತು. ಅದನ್ನು ನಮ್ಮ ಪ್ರೀತಿ ಪಾತ್ರರಾದ ನನ್ನ ಹಸ್ಬೆಂಡ್ ಕೈಯಲ್ಲಿ ಮಾಡಿಸ್ಕೋತಾ ಇದ್ದೀನಿ. ಬಿಕಾಸ್ ಸ್ವಲ್ಪ ನನ್ನ ಕೈ ಆ ಥರ ಜಾಸ್ತಿ ಸುಟ್ಬಿಡ್ತೀನೇನೋ ಅನ್ನೋ ಥರ ಟೆನ್ಷನ್ನು, ಭಯ ಇರುತ್ತೆ. ಹಾಗಾಗಿ ನಾನು ಪಿನ್ ಮಾಡಿಕೊಟ್ಟೆ. ಅವರು ನನಗೆ ಸಿಕ್ಕಾಬಟ್ಟೆ ಎಲ್ಪ್ ಮಾಡ್ತಾರೆ ಆಯಿತಾ, ಪ್ರತಿ ಒಂದು ವಿಷಯದಲ್ಲೂ ಎಲ್ಪ್ ಮಾಡ್ತಾರೆ. ಹಾಗೆಯೇ ಐರನ್ ಕೂಡ ನೀಟಾಗಿ ಮಾಡಿ ಅದನ್ನೆಲ್ಲ ಫೋಲ್ಡಿಂಗ್ ಮಾಡಿ ಎಲ್ಪ್ ಮಾಡಿಕೊಡ್ತಾಯಿದ್ರು. ಅದನ್ನು ಹಂಗೆ ನಮ್ಮ ಅತ್ತಿಗೆ ಮಗ ಇದ್ದಲ್ಲ ಅದನ್ನು ಕ್ಯಾಪ್ಚರ್ ಮಾಡುವಂಥ ಸನ್ನೆ ಮಾಡಿದ್ದೆ. ಅವ್ನು ಕ್ಯಾಪ್ಚರ್ ಮಾಡಿದ್ದ, ಅವ್ರಿಗೆ ಗೊತ್ತಿಲ್ಲದೆ ಇರೋ ಥರ. ಈ ಥರ ಚಿಕ್ಕ ಚಿಕ್ಕ ಮೂಮೆಂಟ್ಸ್ಗಳು ಸಿಕ್ಕಾಬಟ್ಟೆ ಖುಷಿ ಕೊಡುತ್ತೆ ಅಲ್ವಾ. ಹಸ್ಬೆಂಡ್ ಈ ಥರ ಎಲ್ಪ್ ಮಾಡೋದ್ರಿಂದ ನನಗೂ ಕೂಡ ಸಿಕ್ಕಾಬಟ್ಟೆ ಖುಷಿ ಕೊಡ್ತು. ಹಾಗೆಯೇ ಮತ್ತು ಇದಾದಮೇಲೆ ಸ್ವಲ್ಪ ನೈಲ್ ಪಾಲಿಶ್ ಎಲ್ಲ ಹಚ್ಕೊಂಡೆ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅನ್ನಿಸ್ತು. ಮತ್ತು ನಾಳೆ ಮದುವೆ ದಿನದ್ದು ಕ್ಯಾಪ್ಚರ್ ಮಾಡ್ಕೊಳ್ಳೋಣ, ಆದಷ್ಟು ಎಷ್ಟಾಗುತ್ತೆ ಅದನ್ನು ಕ್ಯಾಪ್ಚರ್ ಮಾಡೋಣ ಅಂತಂದ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಸೊ ಈ ಥರ ನಡೀತಾ ಇತ್ತು ಪ್ರಿಪ್ರೇಷನ್ನು. ಒಂಥರ ಚೆನ್ನಾಗಿತ್ತು ಅಲ್ವ. ಫ್ರೆಂಡ್ ಮದುವೆಗೆ ಹೋಗೋಕ್ಕೆ ವೆಯ್ಟಿಂಗ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ನೈಟೇ ಹೋಗಬೇಕಿತ್ತು, ಬಟ್ ಸ್ವಲ್ಪ ರೀಸನ್ಸಿಂದ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಹೋಗೋಣ ಅಂತಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಸೊ ಹಾಗೆಯೇ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.